ಒಂದು ಆಂದೋಲನ ತರ ಮಾಡ್ತಾ ಇದ್ವಿ ಸರ್. ಇದು ನಮ್ಮ ಸಿಟ್ಟನ್ನ ನಮ್ಮ ವೇಷವನ್ನ ಈ ಆಂದೋಲನದ ರೀತಿಯ ತೋರಿಸ್ತಾ ಇದ್ವಿ. ಯಾಗಾದ್ರೂ ಮಾಡಿ ಈ ಸಲ ಕಾಂಗ್ರೆಸ್ಸಿಗೆ ಸೋಲಿಸಿ ನಮ್ಮ ರಿವೆಂಜ್ ಅನ್ನು ತಗೊಳ್ಳೋಣ, ನಮಗೆ ಬರೋ ದಿನಗಳಲ್ಲಿ ನಮ್ಮ ಜೊತೆಗೆ ಜಸ್ಟಿಸ್ ಆಗಲಿ ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ಬಟ್ ಇವಾಗ ಬೆಳೀತಾ ಪರಿಸ್ಥಿತಿ ಇವರ ಜನ ಬೆಂಬಲ ಬೆಳೀತಾ ಇದ್ ನೋಡಿ ನಾವು ಎಲ್ಲರೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಒಂದು ಮೀಟಿಂಗ್ ಮಾಡಿ ನೋಡಿದ್ವಿ. ಯಾರ್ಯಾರಿಗೆ ಅವರವರು ಅಭಿಪ್ರಾಯ ಹೇಳಿದ್ರು. ನನ್ನ ಅಭಿಪ್ರಾಯ, ನನಗೆ ಇವ್ರ ಜೊತೆ ಸಹಕಾರ ಮಾಡೋದ್ರಿಂದ, ನನ್ನ ಬೆಂಬಲವನ್ನು ಇವ್ರಿಗೆ ಕೊಡೋದ್ರಿಂದ ಇಲ್ಲಿ ಬೆನಿಫಿಟ್ ಆಗ್ಬೋದು, ಕನ್ಸಿಡರೇಷನ್ ಅಂಡ್ ಕೌಂಟ್ಸ್ ಆಫ್ ವಾಲ್ಯೂಮ್ ಆಫ್ ಕೌಂಟ್ಸ್ ಬರ್ಬೋದು ಅಂತೇಳಿ ನಾನು ಇಲ್ಲಿ ಇವ್ರಿಗೆ ನಾನು ಸೇರ್ಕೊಂಡು ನನ್ನ ಬೆಂಬಲ ಸಂಪೂರ್ಣವಾಗಿ ಇವ್ರಿಗೆ ಕೊಟ್ಟು ನಾಳೆ ಬರೋ 3-4 ದಿನ ತನಕ ನಾವು ಹೋರಾಡಿ ಇವ್ರಿಗೆ ಗೆಲ್ಲಿಸಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಎಕ್ಸ್ಪೋಜರ್ ಬೇರೆ ಸರ್, ಇಂಟರ್ನಲ್ ಬೇರೆ ಇದೆ. ಯಾಕಂದ್ರೆ ಈ ಪರಿಸ್ಥಿತಿ ಮನಸ್ಸಲ್ಲಿ ಯಾರು ಹೇಳ್ಕೊಳ್ತಾ ಇಲ್ಲ. ಸ್ವಲ್ಪ ಜನ ನಿಮ್ಮ ಮೀಡಿಯಾದಲ್ಲಿ ಸ್ಟೇಟ್ ಲೆವೆಲ್ ನಡೀತಾ ಇದೆ, ನೋಡ್ತಾ ಇದ್ದೀರಾ. ಯಾವ ರೀತಿ ಜನ ಬಾಯಿ ಬಿಟ್ಟಿದ್ದಾರೆ ಈ ಸಲ ಅಂತ. ಬಾಯಿ ಬಿಟ್ಟಿದ್ದ ರೇಂಜ್ ನಿಮ್ಗೆ ಗೊತ್ತಿದೆ. ಆಮೇಲೆ ಒಳಗಡೆಯಿಂದ ಈಗ ಲಾಸ್ಟ್ 3-4 ಡೇಸ್ 2 ಡೇಸ್ ಇಲ್ಲದ್ರಿಂದ ಎಲೆಕ್ಷನ್ ಇದು ಹಣಬಲದಿಂದ ಸ್ವಲ್ಪ ಬಾಯಿಗೆ ಕಂಟ್ರೋಲ್ ಆಗುತ್ತೆ. ಬಟ್ ಈ ಸಲ ಮೈಂಡ್ ಸೆಟ್ ಆಗಿರೋ ಮೈಂಡ್ ಸೆಟ್ ಎಲ್ಲ ಯಾರ ಕಡೆಯಿಂದ ಚೇಂಜ್ ಮಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ಈ ಸಲ ರೆವಲ್ಯೂಷನ್ ಬರುತ್ತೆ, ಚೇಂಜಸ್ ಬರುತ್ತೆ. ಈ ಸಲ ಜನ ಸ್ಟೇಟ್ ಲೆವೆಲ್ ಜನ ತಕ್ಕ ಉತ್ತರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿದ್ದಾರೆ. ನಾವು ಅವ್ರು ನಮ್ಮ ಸೀನಿಯರ್ ಆಗ್ತಾರೆ, ನಾವು ಅವರಿಗೆ ಕ್ಯಾಂಡಿಡೇಟ್ ಮಾಡಿ ಫ್ರಂಟ್ ಲೈನಲ್ಲಿ ಮೂವ್ಮೆಂಟ್ ಮಾಡಿದವರು. ರಿಯಲಿ ಅವ್ರು ಕ್ಯಾಂಡಿಡೇಟ್ ಆಗಿರ್ತಿದ್ರೆ ನಾವೆಲ್ಲರೂ ಸೇರಿ ಅವರಿಗೆ ಕೋಆಪರೇಟ್ ಮಾಡ್ತಿದ್ವಿ. ಅಂತ ಪರಿಸ್ಥಿತಿ ಬಂದಿತ್ತು. ಯಾಕಂದ್ರೆ ಸೀನಿಯರ್ ಮೋಸ್ಟ್ ಅಂಡ್ ಮಾಜಿ ಅಧ್ಯಕ್ಷ ಇದ್ದ ಕಾರಣ. ಬಟ್ ಅವ್ರು ಹಿಂಪಡೆದ ಕಾರಣ ನಮ್ಮ ಆಂದೋಲನ ನಾವು ಕೈ ಬಿಟ್ಟಿಲ್ಲ, ನಾವು ಕಂಟಿನ್ಯೂ ಮಾಡಿದ್ವಿ. ಈಗ ಆಂದೋಲನ ಅಲ್ಲ, ಈಗ ರಿಯಲ್ ಎಲೆಕ್ಷನ್ ನಡೀತಾ ಇದೆ. ನಾವು ಅವರಿಂದ ಅವ್ರ ಪರ್ಸನಲ್ ಇಂಟ್ರೆಸ್ಟ್ ಅದು, ನಾವು ಅವರಿಗೆ ಬೆಂಬಲ ಮಾಡ್ತಿದ್ವಿ. ಬಟ್ ನಾವು ನಿಲ್ಲದ ಕಾರಣ ಅವ್ರು ಏನೇನೋ ಅವ್ರದ್ದು ಪರ್ಸನಲ್ ಪ್ರಾಬ್ಲಮ್ಸ್ ಇದ್ವು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ವು, ಪೊಲಿಟಿಕಲ್ ಪ್ರಾಬ್ಲಮ್ಸ್ ಇದ್ವು, ಏನು ಕಮಿಟ್ಮೆಂಟ್ಸ್ ಇದ್ವು, ವಿ ಡೋಂಟ್ ನೋ. ಅವ್ರು ನಾವು ಪ್ರಯತ್ನ ಮಾಡಿ ನೋಡಿದ್ವಿ. ಬಟ್ ಅವರು ಫ್ಯಾಮಿಲಿ ಪ್ರಾಬ್ಲಮ್ ಹೇಳಿದ್ರು ಅಷ್ಟೇ. ಕುಟುಂಬ ರಾಜಕಾರಣ ಕಾಣ್ತಿದೆಯಲ್ಲ, ಒಂದೇ ಮನೆಯಲ್ಲಿ 3 ಜನ, ಅದರಲ್ಲೂ ಮಿನಿಸ್ಟ್ರಿ ಸಹ ಇದ್ದು ಎಲ್ಲ ರೂಲ್ ಮಾಡ್ಬೇಕಾದ್ರೆ ಇದು ರಾಜಶಾಹಿ ಅಲ್ಲ. ಇದು ರಾಜನ್ ಮಗ ರಾಜ ಹಂಗಾಗದ ಅವಶ್ಯಕತೆ ಇಲ್ಲ. ಯಾರು ಬೇಕಿ ಬೇರೆ ಎಲ್ಲ ಹೋಗ್ಬೇಕು. ಮತ್ತೆ ಬೇರೆ ಪ್ರಜಾತಂತ್ರ ಇದೆ, ಡೆಮೋಕ್ರಸಿ ಇದೆ. ಈ ಡೆಮೋಕ್ರಸಿ ಪ್ರಕಾರ ಎಲ್ಲರಿಗೂ ಅವಕಾಶ ಸಿಗ್ಬೇಕು. ಆಮೇಲೆ ಪಾರ್ಟಿನೂ ಒಂದೇ ಇದ್ರೇನು, ನನ್ನ ಪ್ರಕಾರ ಪಾರ್ಟಿನೂ ಒಂದೇ ಇದ್ರೇನು ಡೆವಲಪ್ಮೆಂಟ್ ಅಷ್ಟಕ್ಕಷ್ಟೇ. ಜಿಗ್ಜಾಗ್ ಸ್ಟೈಲ್ ಇರ್ಬೇಕು, ಯುಎಸ್ ಸ್ಟೈಲ್, ಅಮೆರಿಕನ್ ಬೇಸ್ ಸ್ಟೈಲ್. ಜಿಗ್ಜಾಗ್ ಇವ್ರೊಂದ್ಸಲ ಅವರೊಂದ್ಸಲ ಇದ್ರೆ ಕಾಂಪಿಟೇಷನ್ ಜಾಸ್ತಿ ಬೆಳೆಯುತ್ತ ನನ್ನ ಉದ್ದೇಶ, ನನ್ನ ಅನಿಸಿಕೆ. ಕೊನೆಯದಾಗಿ ಈ ಸಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ನಿರೀಕ್ಷಿಸಬಹುದು. Definitely we hope for the best and hope for the revolution and changes this time especially.